ಹುಡುಗನಿಗೆ ಹುಚ್ಚ ನಾಯಿ ಕಡಿತು ಹುಡುಗನಿಗೆ ಹುಚ್ಚ ನಾಯಿ ಒಂದು ಕಡಿತು ಹುಡುಗ ಹುಚ್ಚ ನಾಯಿ ಹುಚ್ಚ ನಾಯಿ ಹುಡುಗ ಉಳೇನ್ರಿ ಉಳಿತಂತ್ರಿ ಈಗ ವಿಗ ಯಾವಾಗ ಗೊತ್ತದ ಯಾವ್ರಿಪ್ಪ ಕಂಪ್ಯೂಟರ್ ವಿಗ ಅದ ಕಂಪ್ಯೂಟರ್ ಐತ್ರಿ ಸರ್ಕಾರದವರ ಕಡೆಗೆ ಒಯ್ಯಲು ದಿನಕ್ಕೆ ಒಂದೊಂದ್ರಂತೆ ಒಂದು ಸುತ್ತ 7 ಇಂಜೆಕ್ಷನ್ ಸುತ್ತಾರೆ ಹುಡುಗನ ಕಲಸ್ ಅಕಸ್ಮಾತ್ ಅವ್ರಿಗೆ ಹಂಗೆ ಏನೋ ತ್ರಾಸ್ ನಡೀತಂದ್ರೆ ತಗೊಂಡ ಸೀದಾ ನನ್ನ ಮನೆ ಕಡೆ ನಿಮ್ಮ ಮನೆ ತೋರದ ಕೊಡಿಗೆ ತಗೊಂಡು ಹಗ್ಗ ಕಟ್ಕೊಂಡು ಕೊಡ್ಲತ್ತಾರ ನೀವು ಔಷಧ ಕೊಡ್ತೀರ ಔಷಧ ಕೂಡ ಮಂಡಲ ಟೈಪ್ ಮನೆ ಹಿಂದಿನ ಬಾಜು ಬೋರ್ಡ್ ಹಾಕಿದ್ವಿ ಗೊತ್ತಂದ್ರೆ ಹಿಂದಿನ ಬಾಜು ಹಾಕಿರಿ ಹಿಂದಿನ ಬಾಜು ಹಾಕಿದ್ವಿ ಸೀದಾ ತೋರ್ವ ಮನೆ ಮುಂದೆ ಒಂದು 8 ಪುಟ್ಟಿ ಕಟ್ಟಿ ಸಿಗ್ತೀನಿ 8 ಕೊಟ್ಟಿದ್ದು ಮಗಳಾಗ ಒಂದು ಹೌದು ಕಟ್ಸಿನಿ ನೀರಿಂದು ಒಂದು 8 ಮಾರ್ಕ್ ಒಂದು ಹಾಗೆ ಮತ್ತೆ ಕಮ್ಮಿ ಇರೋದು ಅಂತ ಕೌಲಿ ಹೊರಗೆ ಸಿಗ್ತೀನಿ ತಂದು ಹೌದ ಕತ್ತ 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 ತೊಯ್ಸೋದು ತೊಯ್ಸಿ ಹುಡುಗನ ಹೊಚ್ಚಿ ಮನ್ಕೊಂಡು ಹೋಗ್ಬಿಡೋದು ಕಾಲ ಯಾರು ಮಾಡಿದ್ರು ಹುಡುಗ ಯಾಕೆ ಹೊಡಿತಾರೆ ಅಲ್ಲ ಹುಡುಗರಿಗೆ ಕೆಲಸ ಅವನಿಗೆ ಬಿಟ್ಟು ಮತ್ತೆ 4 ಮಂದಿ ಕರ್ತರು ಊರೆಲ್ಲ ಹುಟ್ಟೆ ಇರ್ತದ ಅವನಿಗೆ ಒಬ್ಬರಿಗೆ ಕೆಲಸ ಮಾಡ್ಬಿಡೋದು ಮತ್ತೆ ಎಷ್ಟು ಹೊತ್ತೈತಿ ಯಾಕೆ ಹುಡುಗನಿಗೆ ಹೊಚ್ಚನಾಗಿ ಕಡಿತ ಅಂದ್ಕೊಂಡೆ ಹುಟ್ಟಿರೋದು ನಮಗೆ ಈ ಒಣೆ ನಾಯಿ ಸುದ್ದಿ ಆಗತ್ತೆ ಆ ನಾಯಿ ಸುದ್ದಿ ಆಗತ್ತಿಲ್ಲ ಅವರು ಮತ್ತೆ ನೀನೇ ಒಂದು ನಾಯಿ ಹೇಳ್ತಾರೆ ಯಾಕಂದ್ರೆ ಅರಿಗೆರೆ ಕಚ್ಚಿನ 8 ಮಂದಿ ಕಚ್ಚಿದ ಅದಕ್ಕೆ ಇಲ್ಲಿ ಮನುಷ್ಯ ನಾಯಿಗಳು ಹುಟ್ಟಿ ಬಂದಿದ್ದೇವೆ ನಾವು ಇಲ್ಲಿ ಬಂದು ಮಾಯದ ನಾಯಿ ಕಡ್ದು ನಮ್ಗೆ ಹೆಣ್ಣ ಹೊಣ್ಣ ಮಣ್ಣ ಹೊಲನಂದು ಮನಿನಂದು ರೊಕ್ಕನಂದು ಹೇಳ್ತೀನಂದು ನಂದು ಯಪ್ಪ ಈ ನಾಯಿ ಕಡ್ದ ಈ ಮಾಯ ಅಂತಕ್ಕಂಥ ನಾಯಿ ಕಡ್ಬೇಕು ಅಕ್ಕ ಇಲ್ಲ ಆ ನಾಯಿ ಕಡ್ದು ಹುಚ್ಚಿ ಬಿಟ್ಟಿತ್ತು ಇದ್ರ ಬಿಟ್ಟಲ್ಲಿ ಹೋಗೋಣ ಇದಕ್ಕೂ ಒಬ್ಬರದಾರ ಯಾರು ಅವ್ರದಾರ ಹೇಳ್ತಾರೆ ಹೌದಾ ಹುಡುಗನಿಗೆ ಹುಚ್ಚು ನಾಯಿ ಒಂದು ಕಡಿತು ಕಡುಗವ ಕಟ್ಟುಗಾದ ಮಂದಿಗೆ ಹುಚ್ಚ ಹಿಡಿತು ಕಡುಗವ ನಟ್ಟುಗಾದ ಮಂದಿಗೆ ಹುಚ್ಚ ಹುಡುಗನಿಗೆ ಹುಚ್ಚ ನಾಯಿ ಕಡಿತು ಹುಡುಗನಿಗೆ ಹುಚ್ಚ ನಾಯಿ ಕಡಿತು ಕಾಡು ಕಲ್ಲಿನ ತಲೆಗೆ ಬೆಂಗ ಬರೆದಿತ್ತು ತಲೆಗೆ ಬೆಂಗ ಬರೆದಿತ್ತು ಕಾಡು ಕಲ್ಲಿನ ತಲೆಗೆ ಬೆಂಗ ಬರೆದಿತ್ತು ಬಿಡದನ ಹೂವ ಬಿತ್ತು ಕಲ್ಲಿನ ತಲೆ ಮಾಡಿತ್ತು ಬಿಡದನ ಹೂವ ಬಿತ್ತು ಕಲ್ಲಿನ ತಲೆ ಮಾಡಿತ್ತು ಒಡಗಲೆ ಜರಿ ಬಿಟ್ಟು ನೀರ ಹೊರದು ನಡೀತು ಒಡಗಲೆ ಜರಿ ಬಿಟ್ಟು ನೀರ ಹೊರದು ನಡೀತು ಕಡುಗವ ನೆಟ್ಟಗಾದ ಹಿಡಿತು ಮತ್ತೆ ಕಾಡು ಕಲ್ಲಿನ ತಲೆಗೆ ಡಿಂಗ ಬರೆದಿತ್ತು ಕಾಲ ಕಲ್ಲಿನ ತೆಲಿಗೆ ತೆಂಗ ಬಂದಿತ್ತು ಇದು ಒಪ್ಪೋಣ ಗಿಡಗಾನ ಹೂವ ಬಿಟ್ಟು ಕಲ್ಲಿನ ಹೂ ಬಿದ್ದು ಕಲ್ಲಿನ ತಲೆ ಹೊಡಿಕತ್ತ ನಿನಗೆ ಸಂಶಯ ಬಂದದ ಒಂದು ಕಲ್ಲು ಹೊಡೆದ್ರ ಮಿಂಚಿ ಹೋಗ್ತದ ಕೈಬಲ್ಲ ಕಲ್ಲು ಹೊಡೆಯಲ್ಲ ಹೂವ ಹಣ್ಣು ಕೈಯಾಗ ಒತ್ತಿಡಿ ಬಾಯಿ ಹೋಗ್ತದ ಹೌದು ಏನೋ ಗಿಡದ ಹೂ ಬಿತ್ತತ್ತ ಕಲ್ಲಿನ ತಲೆ ಹೊಡಿತತ್ತ ಮತ್ತೇನಂದ್ರು ಒಳದಲ್ಲಿ ಜರಿ ಬಿದ್ದು ನೀರು ಪಾಸಾಗಿ ಹರಿತತ್ತ ಅಲ್ಲ ಒಂದು 1000 ಫೂಟ್ ಬೋರ್ ಹಾಕಿ ಒಕ್ಕಡಿಗೆ ಅಂತ ಹಾಕಿ ಕೋಟಿ ಮಾಡಿ ನಿಂತಾನ ನೀರು ಬೀಳಲು ಹೌದು ಏನೋ ಗಿಡದಲ್ಲಿ ಹೂ ಬಿತ್ತತ್ತ ಕಲ್ಲಿನ ತಲೆ ಹೊಡಿತತ್ತ ಒಳದಲ್ಲಿ ಜರಿ ಬಿದ್ದು ನೀರು ಹಾಕಿ ಹರಿತತ್ತ ಇದು ಯಾರ ಪದ
ಬರೆದು ಕೊಟ್ಟಾರ ನೀವು ಹೇಳಿ ನನಗೆ ನಿಮ್ ಕೂಡ ಏನೂ ಇಲ್ಲ ನನಗೆ ಗೊತ್ತೈತಿ ಹಾ ಆ ಪದ ಬರೆದು ಕೊಟ್ಟವರಿಗೆ ನನಗೆ ಅದು ಗೊತ್ತೈತಿ ಅಷ್ಟು ಸರಿಯಾಗಿ ಅದಕ್ಕ ಜ್ಞಾನಿಗಳ ಮಾತು ಹೇಳ ಏನಂತ ತನ್ನ ಕುಡಿನ ಬರ್ಲಿಕ್ಕೆ ಅಂಗಡಿ ಅಂತ ಯಾಕೆ ಕುಡಿಯಲಿಕ್ಕೆ ಬರೋದಿಲ್ಲ ಹೇಳಿದ್ರು ಒಳ್ಳೆ ಹೇಳು. ಇದು ನಿನಗೆ ಅರ್ಥ ಅಂತ ಹೇಳಿಲ್ಲ ಅರ್ಥ ಹೆಂಗ್ ತಿಳಿದದು ಹೇಳ್ತಂಗೆ ಹೇಳ್ಬೇಕು ಒಂದು ಮಂದಿ ತೊಳೆ ಆಟ ಬರ್ಬೇಕು ಗೊತ್ತಾ ಅದು ಬರಲಿ ಯಾಕಂದ್ರೆ ಇವೆಲ್ಲ ನಿಮ್ ಏನಾರ ಒಂದು ವಿಷಯ ತಕೊಂಡ್ರೆ ಮಾತನಾಡ ಪದ ಚಾಲು ಪದ ಚಾಲು ಮಾಡ್ತೀವಿ ಮುಂಜಾನೆ ಅನ್ನ ಬಂತ ಆಗಿದ್ ಮಾಡ್ಯಾರ ಅದಕ್ಕೆ ನಮ್ ಮೂರ್ ಹಾಪಿಗೆ ಯಾಕಂದ್ರೆ ವಿದ್ವಾಂಸರ ಕವಿಯ ಪಾಠ ಗಾಯಕ ಪರಿಹಾಸ ಸಭಾ ಸಪ್ತಾಂಗ ಲಕ್ಷಣ ಹಾ ಈಗ ಯಾರಪ್ಪ ಯಾಕಂದ್ರೆ ವಿದ್ವಾಂಸ ಕವಿಯ ಪಾಠ ಗಾಯಕ ಪರಿಹಾಸ ಸಭಾ ಸಪ್ತಾಂಗ ಲಕ್ಷಣ ಅಂದ್ರ ಈ ಊರಾಗ ಹೆಂಗಪ್ಪ ಅಂದ್ರೆ 7 ಮಂದಿ ಭಾಳ ಶಾಸ್ತ್ರವಾಗಿ ಮಂದಿ ಅಂದ್ರಿ ಏಪ ನಮಗ್ ಕೂಡ ಗೊತ್ತಿರ್ತಾರೆ ಮಾಡಿ ಹೇಳಿದ ಇಲ್ಲಿ ಅಂತ ಜ್ಞಾನಿಗಳು ಯಾಕಂದ್ರೆ ಯಾವತ್ತೂ ತುಂಬಿಸ್ಕೊಂಡು ಹೋಗುದಿಲ್ಲ ಆಯ್ತಲ್ಲ ಯಾವುದೇ ಒಂದು ವಿಷಯಗಳು ಮಾಡ್ಬೇಕಾದ್ರೆ ಕವಿಗಳು ಅಷ್ಟು ಗರ್ಭಿತವಾಗಿ ಮಾಡಿರ್ತಾರೆ ಬರೀ ಕಾಲ ಕಲ್ಲಿನ ತಲೆಗೆ ಭಂಗ ಹೊಡೆದಿತ್ತು ಗಿಡದನ್ನು ಹೋಗಿದ್ದು ಕಲ್ಲಿನ ತಲೆ ಹೊಡಿತು ಕಾಂತ ಹೇಳೋದು ನೋಡಿ ಕಲ್ಲಂದ್ರೆ ಯಾವ್ದು ಈಗ ಕಟ್ಟೋದಕ್ಕೆ ಕಲ್ಲ ಇದು ಕಟ್ಟಿ ಕಟ್ಟಿ ಗುಡಿ ಅದೇ ಆ ಕಲ್ಲದ ಇದು ಅಜ್ಞಾನ ಅಂತಕ್ಕಂತ ನೀನು ತಲೆ ಇದೇ ಒಂದು ಕಲ್ಲ ಇದ್ರಾಗ ಹೂ ಯಾವ್ದು ಹೊಡಿದಿಲ್ಲ ಹೂವ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅಂತ ಬುದ್ಧಿಜೀವ ಬಾಯಿಯಿಂದ ಬರ್ತಕ್ಕಂಥ ಅಮೃತವಾಣಿಗಳು ಅಂತ ಹೂವು ಗಿಡದ ಹೂವು ಬಿದ್ದು ನಿನ್ನ ತಲೆ ಹೊಡಿತು ಯಾಕಂದ್ರೆ ಬಾಳ ಹೇಳೋದಕ್ ಆಗ್ತಿಲ್ಲ ಚಿಕ್ಕರುಗಿ ಶಾಸ್ತ್ರಿಗಳು ಎಲ್ಲ ಮಾಡಿರ್ತಾರ ಅಂತ ಜ್ಞಾನಿಗಳು ಊರಾಗ ಅದಾರ ಆದ್ರೂ ಕೂಡ ಎಲ್ಲ ಬಲ್ಲವರು ಸಾಹಿತ್ಯ ಎಲ್ಲರಿಗೆಲ್ಲ ಸರ್ವಜ್ಞತೆ ಇದಕ್ಕೆ ಮಾತಾಡ್ತಾರ ಅಜ್ಞಾನ ಅಂತಕ್ಕಂಥ ಈ ಕಲ್ಲು ಬಂಡಿ ತಲೆ ಒಳಗ ಜ್ಞಾನದ ರಸ ಹರಿಸರು ಅಂತ ಹೇಳ್ತಾರ ಅದಕ್ಕಂತ ಮಹಾತ್ಮರ ನೆನಪಲ್ಲಿ ಹೇಳ್ತಾರ
ಬಿಟ್ಟು ಶಿವನ ಮನೆಯ ಸಿಡಮುಳಿಗೆ ಬಿಟ್ಟು ಯಾರು ಸೀರೆ ತಗೊಂಡಿರ್ತ ಚಿಟ್ಟುಗಳು ಬಾಳಲ್ಲ ಮನೆಯ ಯಾರು ಶರಣಪ್ಪ ಅಯ್ಯೋ ಹೋಗಿ ಮಿತ್ರ ಅಲ್ಲೇ ಮಾಡಿಯ ಆಸೆ ಮಾಡಿತ್ತು ಅರಮನೆ ಆಸೆ ಮಾಡಿತ್ತು ಅಲ್ಲೇ ಮಾಡಿಯ ಅರಮನೆ ಆಸೆ ಮಾಡಿತ್ತು ಪವನ ಪರಿಹರಿದು ಅನುಭವದ ಆಡಿತ್ತು ಪವನ ಪರಿಹರಿದು ಅನುಭವದ ಇವತ್ತಳ ಪವನ ನನಗೇನಾಗ